ಕುಚೋದ್ಯ ಕಪಿ ಮಿಲೋನ ಕಥೆ. ಹಸಿರು ಹಸಿರಾದ ಕಾಡಿನಲ್ಲಿ ಮಿಲೋ ಎಂಬ ಚಪಲ ಕಪಿ ವಾಸಿಸುತ್ತಿದ್ದ. ಮಿಲೋ ತುಂಬಾ ಚತುರ. ಅವನು ತುಂಬಾ ಚುರುಕು. ಆದರೆ ಅವನಿಗೆ ಒಂದು ಕೆಟ್ಟ ಅಭ್ಯಾಸ ಇತ್ತು. ಅವನಿಗೆ ಎಲ್ಲರ ಮೇಲೂ ಕುಚೋದ್ಯ ಮಾಡುವುದು ಬಹಳ ಇಷ್ಟ. ಅವನು ಏನು ಮಾಡುತ್ತಿದ್ದ? ಗಿಳಿಗಳ ಮಿನುಗುವ ರೆಕ್ಕೆಗಳನ್ನು ಅಡಗಿಸುತ್ತಿದ್ದ. ಜಿಂಕೆಗಳ ಮೇಲೆ ತೆಂಗಿನಕಾಯಿ ಬೀಳಿಸುತ್ತಿದ್ದ. ಸಿಂಹನ ಗರ್ಜನೆಯನ್ನು ಹಿಂಬದಿಯಿಂದ ನಕಲು ಮಾಡುತ್ತಿದ್ದ. ಮತ್ತೆ ಮರಕ್ಕೆ ಹಾರಿ ಹೇಳುತ್ತಿದ್ದ, ಹಹಾ, ನಾನು ಕಾಡಿನಲ್ಲೇ ಅತ್ಯಂತ ಬುದ್ಧಿವಂತ. ಒಂದು ದಿನ ಆಕಾಶ ಕತ್ತಲಾಯಿತು. ಗುಡುಗು ಹೊಡೆತ ಬಂತು. ಎಲ್ಲಾ ಪ್ರಾಣಿಗಳು ಸುರಕ್ಷಿತ ಸ್ಥಳಕ್ಕೆ ಓಡಿದವು. ಆದರೆ ಮಿಲೋ, ಅವನು ಇನ್ನೂ ಆಟದಲ್ಲೇ ಮಗುಚಿಕೊಂಡಿದ್ದ. ಮಳೆ ತುಂಬಾ ಮಜಾ ಎಂದವನು ಮರದಿಂದ ಮರಕ್ಕೆ ಜಿಗಿದ. ಅಷ್ಟರಲ್ಲಿ ಒಂದು ಕೊಂಬೆ ಮುರಿದಿತು. ಮಿಲೋ ಕೆಸರಿನ ಗುಂಡಿಯಲ್ಲಿ ಬಿದ್ದ. ಉಳಿಸಿ ಉಳಿಸಿ ಎಂದು ಕೂಗಿದ. ಅವನು ಏರಲು ಪ್ರಯತ್ನಿಸಿದ ಮತ್ತು ಮತ್ತೆ ಜಾರಿ ಬಿದ್ದ. ಯಾರೂ ಬಂದಿಲ್ಲ. ಜಿಂಕೆ ಹೇಳಿತು, ಇವನೇ ನಮ್ಮ ಮೇಲೆ ತೆಂಗಿನಕಾಯಿ ಎಸೆದವನು. ಗಿಳಿಗಳು ಹೇಳಿದರು, ನಮ್ಮ ರೆಕ್ಕೆಗಳನ್ನು ಅಡಗಿಸಿದ್ದ. ಮೊಲ ಸಣ್ಣ ಧ್ವನಿಯಲ್ಲಿ ಹೇಳಿತು, ಅವನು ನಮ್ಮ ಮೇಲೆ ನಗುತ್ತಿದ್ದ. ಮಿಲೋಗೆ ತುಂಬಾ ದುಃಖವಾಯಿತು. ಮೊದಲ ಬಾರಿ ಅವನು ಭಯಪಟ್ಟನು ಮತ್ತು ಒಂಟಿತನ ಅನುಭವಿಸಿದನು. ನಾನು ತಪ್ಪು ಮಾಡಿದೆ ಎಂದು ಕಣ್ಣೀರು ಹಾಕಿದ. ಅಷ್ಟರಲ್ಲಿ ಹಿರಿಯ ಆನೆ ಅಜ್ಜಿ ಅಲ್ಲಿ ಬಂದಳು. ಒಮ್ಮೆ ಮಿಲೋ ಅವಳ ಬಾಲಕ್ಕೆ ಬಳ್ಳಿಯನ್ನು ಕಟ್ಟಿ ಕುಚೋದ್ಯ ಮಾಡಿದ್ದ. ಆದರೂ ಆಕೆ ನಿಧಾನವಾಗಿ ತನ್ನ ಸೊಂಡಿಲನ್ನು ಮುಂದಿಟ್ಟಳು. ಮಿಲೋನನ್ನು ಹೊರಗೆಳೆದಳು. ಮಿಲೋ ಆಶ್ಚರ್ಯದಿಂದ ಕೇಳಿದ, ನಾನು ನಿಮ್ಮನ್ನು ಕಾಡಿಸಿದ್ದೆ, ಆದರೂ ಏಕೆ ನೆರವಾಗಿದ್ದೀರಿ? ಆನೆಯಜ್ಜಿ ಮೃದು ನಗುವಿನೊಂದಿಗೆ ಹೇಳಿದಳು, ಕುಚೋದ್ಯಕ್ಕಿಂತ ದಯೆ ಶಕ್ತಿಯುತ. ಕ್ಷಮಿಸಿ, ನಾನು ಇನ್ನೂ ಎಲ್ಲರಿಗೂ ಸಹಾಯ ಮಾಡುತ್ತೇನೆ. ಆ ದಿನದಿಂದ ಮಿಲೋ ಬದಲಾಯಿತು. ಅವನು ಜಿಂಕೆಗಳಿಗೆ ಹಣ್ಣು ತರಲು ಸಹಾಯ ಮಾಡಿದ. ಗಿಳಿಗಳಿಗೆ ರೆಕ್ಕೆಗಳನ್ನು ಮರಳಿಕೊಟ್ಟ. ಮಳೆ ಬರುವ ಮೊದಲು ಎಚ್ಚರಿಕೆ ನೀಡಿದ. ಬಾಳೆಹಣ್ಣುಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡ. ಸ್ವಲ್ಪ ಸ್ವಲ್ಪವಾಗಿ ಎಲ್ಲಾ ಪ್ರಾಣಿಗಳು ಅವನನ್ನು ಮತ್ತೆ ನಂಬಲು ಪ್ರಾರಂಭಿಸಿದವು. ಈ ಬಾರಿ ಮಿಲೋ ನಗಿದಾಗ ಎಲ್ಲರೂ ಅವನ ಜೊತೆಗೂಡಿ ನಗಿದರು. ಕಥೆಯ ನೀತಿ: ಬುದ್ಧಿವಂತವಾಗಿರುವುದು ಒಳ್ಳೆಯದು, ಆದರೆ ದಯಾಳುವಾಗಿರುವುದು ಇನ್ನೂ ಒಳ್ಳೆಯದು. ದಯೆಯೇ ನಿಜವಾದ ಸ್ನೇಹಿತರನ್ನು ಕೊಡುತ್ತದೆ. Friends, please like, share, and subscribe. Thank you!